ಹೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನೀವೆಲ್ಲ ತಮ್ಮನೇಲಿ ನೋಡಿ ಬಂದಿರ್ತಾರೆ. ಇನ್ನೂ 24 ಏನೈತ್ಲ ವೆಟರ್ನರಿ ಸೀಟ್ ಕುಲ್ಲಾವ್. ಇದೊಂದು ಬಿಗ್ಗೆಸ್ಟ್ ಅಪಾರ್ಚುನಿಟಿನ. ಯಾಕಂದ್ರೆ ಇದ್ರೊಳಗೆ ಏನೈತ್ಲ ಕಟ್ ಆಫ್ ಲೋ ಉಳಿತೈತಿ. ಅದಕ್ಕಾಗೇನ ನಿಮಗೂ ಏನೈತ್ಲ ನಿಮ್ಮ KCET ರ್ಯಾಂಕ್ ಜಾಸ್ತಿ ಇದ್ರೂ ಕೂಡ ನಿಮಗೇನೈತ್ಲ ವೆಟರ್ನರಿ ಸೀಟ್ ಸಿಗೋ ಚಾನ್ಸಸ್ ಐತಿ. ಟೋಟಲ್ ಏನೈತ್ಲ 24 ವೆಟರ್ನರಿ ಸೀಟ್ ಅದಾವು. ನಿಮ್ಮದು ಯಾವ್ದಾರೆ ರಿಸರ್ವೇಶನ್ ಅದು ಇತ್ತು ಅನ್ನೋದು ಅದ್ರೊಳಗೆ ಏನೈತ್ಲ ಫುಲ್ ಚಾನ್ಸಸ್ ಅದಾವು. ಅದಕ್ಕೋಸ್ಕರನ ಮಿಸ್ ಮಾಡ್ಕೋಬೇಡ್ರಿ. ಮತ್ತು ಈಗೇನೈತ್ಲ ಈ ವಿಡಿಯೋ ಒಳಗೆ ಕಂಪ್ಲೀಟ್ ಡೀಟೇಲ್ ಆಗಿ ಹೇಳ್ತಾನೆ. ಇದೇನೈತ್ಲ ನಮ್ಮದು 2025 ಕೊನೆ ವಿಡಿಯೋ ಆಗಿರ್ತೈತಿ. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಮತ್ತೇನೈತ್ಲ ಇದು ಬಹಳಷ್ಟು ಜನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ. ಇದೇನೈತ್ಲ ಲಾಸ್ಟ್ ಡೇಟ್ ಏನೈತ್ಲ 6ನೇ ತಾರೀಕು ಐತಿ, 6th ಜನವರಿ ಐತಿ. ಇದ್ರೊಳಗೆ ಏನೈತ್ಲ ಕಂಪ್ಲೀಟ್ ಡೀಟೇಲ್ ಆಗಿ ಹೇಳ್ತಾನೆ. ವೆಟರ್ನರಿ ಯೂನಿವರ್ಸಿಟಿ ಏನೈತ್ಲ ವೇಕೆಂಟ್ ಇದ್ದಿದ್ದು ಸೀಟ್ಗಳನ್ನ ಏನೈತ್ಲ ಫೈನಲ್ ಆಗಿ ಲಾಸ್ಟ್ ರೌಂಡ್ ಮಾಡತ್ತೇಳಿ ಕೆಗೆ ಏನೈತ್ಲ ಮನವಿ ಮಾಡೈತಿ. ಯಾವತ್ತಂದ್ರೆ 29th ಡಿಸೆಂಬರ್ಗೆ ಏನೈತ್ಲ ಮನವಿ ಮಾಡೈತಿ. ಇಲ್ಲಿ ಹೇಳ್ತಾನೆ ನೋಡ್ರಿ. ಈಗೇನೈತ್ಲ ಯಾವುದೇ ರೌಂಡ್, ಫಸ್ಟ್ ರೌಂಡ್ ಆಗಿರ್ಬೋದು, MBBS ಯಾವುದೇ ರೀತಿಯಾದಂಥ ಸೀಟ್ ಹಂಚಿಕೆ ಯಾರಿಗಾಗಿರಂಗಿಲ್ಲ ಅವರೆಲ್ಲ ಅಭ್ಯರ್ಥಿಗಳೇನೈತ್ಲ 6ನೇ ತಾರೀಕು ಜನವರಿ ಬೆಳಿಗ್ಗೆ 10 ಗಂಟೆದಿಂದ 11 ಗಂಟೆ ಒಳಗಾಗಿನ ಎಲ್ಲ ದಾಖಲಾತಿಗಳನ್ನು, ಎಲ್ಲ ಡಾಕ್ಯುಮೆಂಟನ್ನು ತಗೊಂಡು KA ಆಫೀಸಿಗೆ ಏನೈತ್ಲ ವಿಸಿಟ್ ಮಾಡಬೇಕು. ಆಲ್ರೆಡಿ ಮತ್ತು KA ವೆರಿಫಿಕೇಶನ್ ಸ್ಲಿಪ್ ಐತ್ಲ ಅದನ್ನೂ ತಗೋಬೇಕು. ಮತ್ತೇನೈತ್ಲ ಮತ್ತು ಶುಲ್ಕನ DD ರೂಪದಲ್ಲಿ ಏನೈತ್ಲ KAಗೆ ಪೇ ಮಾಡಬೇಕು. ಎಲ್ಲ ದಾಖಲಾತಿಗಳನ್ನು ಖುದ್ದಾಗಿ ಕ್ಯಾಂಡಿಡೇಟ್ ಸ್ಟೂಡೆಂಟ್ ಎಲ್ಲ ದಾಖಲಾತಿಗಳನ್ನು ತಗೊಂಡು KAಗೆ ವಿಸಿಟ್ ಮಾಡಬೇಕು. ಅವಾಗ ಏನೈತ್ಲ ಆಪ್ಷನ್ ಎಂಟ್ರಿ ಯಾವಾಗ ಬಿಡ್ತಾರಂದ್ರೆ ಅವತ್ತಿನ ದಿನನ ಮಧ್ಯಾಹ್ನ 12 ಗಂಟೆದಿಂದ 1 ಗಂಟೆ ಮಟ್ಟ ಟೈಮ್ ಇರ್ತೈತಿ. ಅದ್ರೊಳಗಾಗಿ ಅದಾದ್ಮೇಲೆ ತನ ಅವತ್ತು ಮಧ್ಯಾಹ್ನ 2 ಗಂಟೆಗೆ ಏನೈತ್ಲ ಫೈನಲ್ ರಿಸಲ್ಟ್ ಬರ್ತೈತಿ. ಮತ್ತೇನೈತ್ಲ ಅದ್ರ ಮರ್ದಿನ ಏನೈತ್ಲ ನೀವು ಹೋಗಿ ಅಡ್ಮಿಷನ್ನ ತಗೋಬೇಕು. ಯಾವತ್ತಂದ್ರೆ 7th ಜನವರಿ 2026 ಒಳಗೆ ಏನೈತ್ಲ ನೀವು ಅಡ್ಮಿಷನ್ನ ತಗೋಬೇಕು. ಮತ್ತು ಇದ್ರೊಳಗೆ ಯಾರಿಗೆಲ್ಲ ಪಾರ್ಟಿಸಿಪೇಟ್ ಮಾಡಕ್ಕೆ ಆಗಂಗಿಲ್ಲ ಅನ್ನೋದು ಕಂಪ್ಲೀಟ್ ಡೀಟೇಲ್ ಆಗಿ ಕೊಟ್ಟಾರು. ಓಕೆ, ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಆಯುಷ್ KA ಕೌನ್ಸಿಲಿಂಗ್ ಮುಖಾಂತರ ಯಾರೆಲ್ಲ ಅಡ್ಮಿಷನ್ ತಗೊಂಡಿರ್ತಾರೋ ಮತ್ತು ಯಾರಿಗೆಲ್ಲ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ದಾಗ MBBS ಮತ್ತು ವೆಟರ್ನರಿ ಯಾರಿಗೆಲ್ಲ ಸೀಟ್ ಸಿಕ್ಕಿರ್ತೈತಿ ಅವ್ರಿಗೇನೈತ್ಲ ಈ ರೌಂಡ್ ಒಳಗೆ ಪಾರ್ಟಿಸಿಪೇಟ್ ಮಾಡಕ್ಕೆ ಅರ್ಹರಿರ್ತಾರೋ. ಮತ್ತು BSc ಕೃಷಿ ವಿಜ್ಞಾನ ಮತ್ತು ರೇಷ್ಮೆ ಮುಂತಾದ ಫಾರ್ಮಾ ಸೈನ್ಸ್ ಕೋರ್ಸ್ಗಳು ಮತ್ತು ವೆಟರ್ನರಿ ಯಾರೆಲ್ಲ ತಗೊಂಡಿರ್ತಾರೋ ಅವ್ರಿಗೇನೈತ್ಲ ಇಲ್ಲಿ ಅಲೌ ಮಾಡಂಗಿಲ್ಲ. ನೆಕ್ಸ್ಟ್ ಇತರೆ ವೆಟರ್ನರಿ ಸೀಟ್ಗಳಲ್ಲಿ ಆಸಕ್ತಿ ಇದ್ದವ್ರು ಏನೈತ್ಲ ನೀವು ಪ್ರೆಸೆಂಟ್ ಯಾವ ಕಾಲೇಜ್ದಾಗ ಸ್ಟಡಿ ಮಾಡತ್ತರಿ ಆ ಕಾಲೇಜ್ ಕಡ್ಡಾಯವಾಗಿ NOC ಪಡೆದು ಮತ್ತು ನಿಮ್ಮ ಪೇರೆಂಟ್ಸ್ ಜೊತೆ ಚರ್ಚೆ ಮಾಡಿರಿ. ಭಾಳೇನು ವೆಟರ್ನರಿದು ಫೀಸ್ ಏನಂದ್ರೆ 48,000 ಐತಿ, ಹೆಚ್ಚು ಕಡಿಮೆ ಒಂದು 50,000 ಒಳಗೆ ಇರ್ತೈತಿ. ಓಕೆ, ನೆಕ್ಸ್ಟ್ ಏನಂದ್ರೆ ನಿಮ್ಮದು ಏನೈತ್ಲ ಹಳಿ ಸೀಟ್ ಏನೈತ್ಲ ರದ್ದಾಗ್ತೈತಿ. ನೆಕ್ಸ್ಟ್ ಏನೈತ್ಲ ನಿಮಗೆ ಯಾವ ಸೀಟ್ ಸಿಕ್ಕಿರ್ತೈತ್ಲ ಅಲ್ಲಿ ಹೋಗಿ ಏನೈತ್ಲ ಅಡ್ಮಿಷನ್ ಮಾಡಿಸ್ಕೋಬೇಕಾಗ್ತೈತಿ. ಮತ್ತು ಆಲ್ರೆಡಿ ಏನೈತ್ಲ ನೀವು ಫೀಸ್ ಏನೈತ್ಲ ಟೋಟಲ್ ಹಳಿ ಕಾಲೇಜಿಗೆ ಏನು ಕಟ್ಟಿರ್ತಾರಲ್ಲ ಅದು ಫೀಸ್ ಏನೈತ್ಲ ಆಲ್ರೆಡಿ ಕಾಲೇಜಿಗೆ ತಲುಪಿದ್ರದಿಂದ ನಿಮ್ಮ ಫೀಸ್ ಏನೈತ್ಲ ಏನೂ ಹೊಳ್ಳಿ ರಿಫಂಡ್ ಆಗಂಗಿಲ್ಲ. ಮತ್ತು ಸೀಟ್ ಮ್ಯಾಟ್ರಿಕ್ಸ್ ನೋಡೋದಾದ್ರೆ ಇಲ್ಲಿ ಸೈಡ್ ಹಾಕಿರ್ತೀನಿ. ವೆಟರ್ನರಿ ಕಾಲೇಜ್